ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಮ್ಮ ಕಾಲೇಜಿಗೆ ಮೇಡಮ್ ಅವರು ಬಂದಿದ್ದಾರೆ. SSM ಶಾಲೆಯ ಮೇಡಮ್ ಅವರು. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಮಾತಾಡಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ರತ್ನ ಅಂಥೇಳಿ SSMB HM ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಈಗ 24-25ನೇ ಸಾಲಿನಲ್ಲಿ ನನ್ನ ಸ್ಕೂಲಿನ ಬ್ಯಾಚಲ್ಲಿ 7 ಜನ ಮಕ್ಕಳಿದ್ರು. ಅವರಿಗೆ ನಾವು ಎಷ್ಟು ಶ್ರಮ ಹಾಕಿದ್ರು ಕೂಡ 0% ರಿಸಲ್ಟ್ ಬಂದಿತ್ತು ಹೋದ ವರ್ಷ. ಆಗ ತುಂಬ ಅವಮಾನಗಳನ್ನು ಸಹಿಸಿದೆ, ಅದರಲ್ಲಿ ದಾರುಕೇಶ್ ಸರ್ ನಮಗೆ ಕೊಟ್ಟಂಥ ಒಂದು ಇನ್ಸ್ಪಿರೇಷನ್ ಸ್ಪೀಚ್ ಏನಿತ್ತು ಅದನ್ನು ನಾನು ಮೂಲವಾಗಿ ಇಟ್ಕೊಂಡು ಅವರಿಗೆ ಪ್ರಾಮಿಸ್ ಮಾಡಿದೆ. ನಾನು ನೆಕ್ಸ್ಟು 100% ತೋರಿಸ್ತೀನಿ ಅಂತಲೇ ಹೇಳಿದ್ದೆ. ಅದರಂತೆ ಈಗ ನನ್ನ ಮಾತು ರಿಸಲ್ಟ್ ತಂದಿದ್ದೀವಿ. ನಮ್ಮಲ್ಲಿ ಈಗ 15 ಮಕ್ಕಳಿದ್ರು. ಅದರಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. A ಗ್ರೇಡಲ್ಲಿ ಇದೆ ನಮ್ಮ ಸ್ಕೂಲು. ವೆರಿ ಗುಡ್. ನಿಮ್ಮ ಶಾಲೆ ಹೆಸರು ಹೇಳ್ರಿ? SSMB ಶ್ರೀಮತಿ ಸರ್ವಮಂಗಳಮ್ಮ ಮಾಂಗೂರು ಬಸಪ್ಪ ಶಾಲೆ. ವೆರಿ ಗುಡ್. ಈಗ ಗುಡ್ ರಿಸಲ್ಟನ್ನು ಕೊಟ್ಟು ನಾನೀಗ ಶಾಲೆಯಿಂದ ಹೊರಗೆ ಹೋಗ್ತಾ ಇದ್ದೀನಿ. ಓಕೆ ಥ್ಯಾಂಕ್ ಯು. ಅಂದರೆ ನಿವೃತ್ತಿ ಆಗ್ತಾ ಇದ್ದೀರಿ? ನಿವೃತ್ತಿ ಆಗಂತಂದ್ರೆ ಹೊರಗೆ ಬಂದೆ ಸರ್. ಬಂದ್ರಿ? ರೈಟ್ ಗೊತ್ತಾಯ್ತು. ಓಕೆ, ಬರ್ತಾ ಇದ್ದೀರಿ. ಇವರು ಮಕ್ಕಳು ಕೂಡ ಎಷ್ಟು ತಗೊಂಡಿದ್ದೀಯ ಯಾಕಂತ ನೀನು? 88 ಪಾಯಿಂಟ್. ನೀವು 85%. ಚೆನ್ನಾಗಿ ಪಾಠ ಮಾಡಿ ನಿಮಗೆಲ್ಲ ಚೆನ್ನಾಗಿ ಇನ್ಸ್ಪೈರ್ ಮಾಡಿದಾರಾ? ಯಾವ ಥರ ಮಾಡ್ತಾ ಇದ್ರು ನಿಮಗೆ? ಅಂದರೆ ನಮಗೆ ಸ್ಕೂಲಿಗೆ ಬರೋಕ್ಕೆ ಎಲ್ಲರಿಗೂ ಬೇಜಾರಾಗುತ್ತೆ ಸರ್, ಬಟ್ ನಮಗೆ ಖುಷಿ ಆಗೋದು ನಮ್ಮ ಟೀಚರಿಂದ. ನಮ್ಮ HM ಮ್ಯಾಮ್ ನಮಗೆ ತುಂಬ ಶ್ರಮ ಪಟ್ಟು ನಮಗೆ ಎಲ್ಲ ಇನ್ಸ್ಪೈರ್ ಮಾಡಿದ್ರು. ನಾವು ಇಷ್ಟೆಲ್ಲ ಬರೋದಕ್ಕೆ ಅವರೇ ಕಾರಣ. ವೆರಿ ಗುಡ್. ಇವತ್ತು ನಮಗೆ ಮೇಡಮ್ ಅವರು ನಮಗೆ ಹಾನರ್ ಮಾಡಬೇಕು ಅಂತೇಳಿ ನಮಗೆ ಮತ್ತು ಮಂಜಮ್ಮ ಮೇಡಮ್ ಅವ್ರಿಗೆ ಎಲ್ಲ ಏನೋ ಹಾರ ಬೊಕ್ಕೆ ಎಲ್ಲ ತಂದು ನಮಗೆ ಸ್ವೀಟ್ ಎಲ್ಲ ಕೊಟ್ಟಿದ್ದಾರೆ. ಅವ್ರದ್ದು 100ಕ್ಕೆ 100 ರಿಸಲ್ಟ್ ಬಂದಿದೆ ಅಂಥೇಳಿ ನಮಗೆಲ್ಲ ತುಂಬಾ ಖುಷಿಯಿಂದ ಬಂದು ಅವರು ನಮ್ಮ ಡಯಟ್ ಕಾಲೇಜಲ್ಲಿ ಹೇಳ್ಕೊತಿದ್ದಾರೆ. ಮೇಡಮ್ ಇದ್ದಾರೆ. ಮೇಡಮ್ ಮಾತಾಡಿ, ಅವ್ರ ಶಾಲೆ ಬಗ್ಗೆ ಏನು ಇನ್ಸ್ಪಿರೇಷನ್? ನಾನು ರೆಗ್ಯುಲರ್ ಆಗಿ ಈ ವರ್ಷ ಅಂದರೆ 2024-25ನೇ ಸಾಲು ನಾನು 2 ಏನು ಮೇಲೆ ಮತ್ತು ಕೆಳಗಿನ 2 ಶಾಲೆಗಳಿಗೆ ರೆಗ್ಯುಲರ್ ಭೇಟಿ ಮಾಡ್ತಾ ಇದ್ದೆ. ಹಾಗೆ ಈ ವರ್ಷ ನನಗೆ ದತ್ತು ಆಗಿ ಆ ಶಾಲೆಗಳನ್ನು ನೀಡಿದರು. ಸೊ ನಾನು ರೆಗ್ಯುಲರ್ ವಿಸಿಟಲ್ಲಿ ಅವರಿಗೆ ಮತ್ತು ಅವ್ರ ಮಕ್ಕಳಿಗೆ ನಾನು ಪ್ರತಿ ಹಂತದಲ್ಲೂ ಮಾತಾಡ್ಸ್ಕೊಂಡು ಬರ್ತಾ ಇದ್ದೆ. ಸ್ಟಾರ್ಟಿಂಗಿಂದನೂ ಅವರು ಈ ಸಲ ಕಳೆದ ಬ್ಯಾಚಲ್ಲಿ ಏನು ನಷ್ಟ ಅನುಭವಿಸಿದ್ರು ಅದನ್ನು ಈ ಸಲ ನಾನು ಗಳಿಸಲೇಬೇಕು ಅನ್ನೋ ಒಂದು ಛಲ ಅವ್ರ ಮನಸ್ಸಲ್ಲಿತ್ತು. ಹಾಗೆ ಮಕ್ಕಳು ಸಹ ತುಂಬ ಚೆನ್ನಾಗಿ ಸ್ಪಂದಿಸಿದರು. ಮತ್ತು ಹಾರ್ಡ್ ವರ್ಕನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳೆಲ್ಲರೂ. ಒಳ್ಳೆ ರಿಸಲ್ಟ್ ತೊಗೊಂಡಿದ್ದಾರೆ. ಸೊ ನಮ್ಮ ಕಡೆಯಿಂದ ಅವ್ರಿಗೂ ಕೂಡ ಒಂದು ಅಭಿನಂದನೆಗಳು. ಒಂದು ಶಾಲ್ಗೆ ಹಾಕ್ಬಿಡ್ರಿ ಮೇಡಮ್. ಇಲ್ಲ, ಒಂದು ಹಣ್ಣಾರು ಕೊಡಿ ಮೇಡಮ್. ಒಂದು ಬೊಕ್ಕೆ ತೊಗೊಳ್ಳಿಪ್ಪ. ಒಂದು ಹಣ್ಣು ತೊಗೊಳಪ್ಪ. ಇರಲಿ. ಓಕೆ, ಥ್ಯಾಂಕ್ ಯು. ಈಗ ಸ್ನೇಹಿತರೆ, ಈಗ ನಾವೇನಂದರೆ ಒಂದು ಸಕ್ಸಸ್ ಸ್ಟೋರಿನ ನಾವು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೇಡಮ್ ಅವರು ಏನಪ್ಪ 0% ಇದ್ದದ್ದನ್ನು 100% ಮಾಡಿದ್ದಾರೆ. ನಾವು ಅವ್ರ ಮುಖದಲ್ಲಿ ಆ ಸಂತೋಷವನ್ನು ನೋಡ್ಬೋದು. ಮೇಡಮ್, ಇಲಾಖೆ ಪರವಾಗಿ ನಿಮಗೆ ತುಂಬ ಹೃದಯದ ಅಭಿನಂದನೆಗಳು ಮೇಡಮ್. ಆ ಭಗವಂತ ನಿಮ್ಮನ್ನು 100 ವರ್ಷ ಚೆನ್ನಾಗಿಟ್ಟಿರಲಿ. ನೀವು ಏನಂದರೆ ಯಾಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂದರೆ ಮೇಡಮ್, ನೀವು ನಮಗೆ ಇನ್ಸ್ಪಿರೇಷನ್ನು. ಸಿ 0% ಇರೋದನ್ನು 100% ಮಾಡೋದಿದೆಯಲ್ಲ, ಅದು ಭಾಳನೇ, ಅದು ಸುಮ್ಮನೆ ಹೇಳೋದಷ್ಟು ಸುಲಭ ಅಲ್ಲ. ನಾವು ನಿಮ್ಮ ಪರಿಶ್ರಮವನ್ನು ಗೌರವಿಸ್ತೇವೆ. ನಿಮ್ಮ ಶ್ರಮವನ್ನು ನಾವು ಖಂಡಿತವಾಗ್ಲೂ ನಮ್ಮ ಇಲಾಖೆ ಗುರುತಿಸುತ್ತೆ. ಎಸ್ಪೆಷಲಿ ಮೇಡಮ್ ಅವರು ಕೂಡ ಹೇಳಿದರು, ದತ್ತು ತಗೊಂಡು ನಾವು ಇದು ಮಾಡಿದ್ವಿ ಅಂತ. ಓಕೆ, ನಿಮಗೆ ತಗೊಂಡ್ಲು, ನಿಮಗೆ ಕಾನ್ಫಿಡೆನ್ಸ್ ಬಂತು. ಸೊ ಹೀಗಾಗಿ ನಿಮ್ಮ ಒಂದು ಶ್ರಮ, ನಿಮ್ಮ ಶಿಕ್ಷಕರು ಏನಿದ್ದಾರೆ, ನಿಮ್ಮ ಶಾಲೆ ಏನಿದೆ, ಎಲ್ಲರಿಗೂ ಕೂಡ ಇಲಾಖೆ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮೇಡಮ್. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.